ನಮಸ್ತೆ, ವೆಲ್ಕಮ್ ಟು ಅವರ್ ಚಾನೆಲ್. ನಾವು ಆಕ್ಚುಲಿ ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂದ್ರೆ ನಮ್ಮ ಚಾನೆಲ್ಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನಾವೇನು ಅನ್ಕೊಂಡ್ವಿ, ಈ ಹ್ಯಾಪಿನೆಸ್ನ ಒಂದು ಸೆಲೆಬ್ರೇಷನ್ ಆಗಿ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಇವತ್ತಿನ ಬ್ಲಾಗ್ ನಾವು ಏನು ಮಾಡ್ತೀವಿ ಅಂದ್ರೆ ಡಾಗ್ಸ್ ಅಂದ್ರೆ ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಹಾಕೋದನ್ನ ಮಾಡ್ತಾ ಇದೀವಿ. ಹೆಣ್ಮಕ್ಳಿಗೆ ಫ್ರೀಡಮ್ ಕಡಿಮೆ, ಮನೆಯಲ್ಲಿ ಪರ್ಮಿಷನ್ ಕೇಳಬೇಕು, ಆ ಥರ ಎಲ್ಲ ಇರುತ್ತೆ. ಎಲ್ಲೇ ಹೊರಗೆ ಹೋಗ್ಬೇಕಂದ್ರೂ ಪರ್ಮಿಷನ್ ಕೇಳಬೇಕು, ಆ ಥರ ಎಲ್ಲ ಇರುತ್ತೆ. ನಾವಿದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋಕ್ಕಿಂತ ಮುಂಚೆನೂ ಅಷ್ಟೇ ಆ ಥರ ತುಂಬ ಸ್ಟ್ರಗಲ್ಸ್ ನೋಡಿದ್ದೀವಿ. ಪರ್ಮಿಷನ್ ಕೇಳಬೇಕು, ಫ್ರೀಡಮ್ ಇರಲ್ಲ, ಆ ಥರ. ಇದೇ ಥರ ಹೆಣ್ಮಕ್ಳಿಗೋಸ್ಕರ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀವಿ. ಏನಂತಂದರೆ ಈ ಹೆಣ್ಣು ನಾಯಿಗಳನ್ನ ಮಲೆನಾಡಲ್ಲಿ ನಾರ್ಮಲ್ ಆಗಿ ಮರಿ ಜಾಸ್ತಿ ಹಾಕ್ತವೆ ಅನ್ನೋ ಒಂದು ರೀಸನ್ಗೋಸ್ಕರ ಮರಿಗಳು ಮತ್ತು ಹೆಣ್ಣು ನಾಯಿನ ತಗೊಂಡೋಗಿ ಬೀದಿಗೆ ಹಾಕ್ಬಿಡ್ತಾರೆ, ಬೀದಿ ಮೇಲೆ ಬಿಟ್ಬಿಡ್ತಾರೆ. ಅದರಲ್ಲಿ ಅರ್ಧಕ್ಕರ್ಧ ನಾಯಿ ಮರಿಗಳೆಲ್ಲ ವೆಹಿಕಲ್ಸಿಗೆ ಸಿಕ್ಕಿ ವೆಹಿಕಲ್ಸಿಂದ ಇದಾಗಿ ಸತ್ತೋಗ್ಬಿಡ್ತವೆ. ಸತ್ತೋಗೋದ್ರಿಂದ ಅಂದರೆ ಅವಕ್ಕೆ ಊಟ ಕೂಡ ಇರಲ್ಲ. ಬೀದಿ ಮೇಲೆ ಹಾಕಿದಾಗ ಯಾರು ಊಟ ಕೂಡ ಹಾಕೋದಿಲ್ಲ. ಅದರಿಂದ ನಾವು ಇವತ್ತೇನು ಮಾಡ್ಬೇಕಂತ ಇದ್ದೀವಿ ಅಂದರೆ ನಾಯಿಗಳಿಗೆ ಊಟ ಹಾಕ್ಬೇಕಂತ. ಆಕ್ಚುಲಿ ನಮ್ಮ ಮನೇಲೂ ಕೂಡ ಅಂದ್ರೆ ಬೀದಿಲಿ ಬಿಟ್ಟು ನಾಯಿಗಳನ್ನ ತಗೊಬಂದು ನಾವು ಸಾಕೊಂಡಿದೀವಿ. ಅದು ಬೇಕಾದ್ರೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ ನೋಡಿ. ಇದೆರಡು ಆಕ್ಚುಲಿ ಬೀದಿಲಿ ಬಿಟ್ಟಿದ್ದ ನಾಯಿನೇ. ನಾವು ಕರ್ಕೊಂಡ್ಬಂದ್ಬಿಟ್ಟು ಅವ್ಕೆ ಊಟ ಹಾಕಿ ನಮ್ಮನೆ ನಾಯಿಗಳನ್ನೇ, ಮನೇಲಿ ಸಾಕಿದ ನಾಯಿ ಯಾವ ಥರನೋ ಅದೇ ಥರನೇ ನೋಡ್ಕೊಂಡು ಅವ್ರನ್ನ ನೋಡ್ಕೊತಾ ಇದ್ದೀವಿ. ಸೊ ನೀವು ಅಷ್ಟೇ, ನೆಕ್ಸ್ಟ್ ಯಾರೇ ಆದ್ರೂ ಅಷ್ಟೇ ಅಟ್ಲೀಸ್ಟ್ ಸ್ವಲ್ಪ ಫುಡ್ನ ನಾಯಿಗಳಿಗೆ ಹಾಕಿ, ನಿಮ್ಮ ಕೈಲಾದಷ್ಟು ಫುಡ್ನ ನಾಯಿಗಳಿಗೆ ಹಾಕಿ. ನಂಗಂತೂ ತುಂಬಾ ಖುಷಿ ಆಯ್ತಕ್ಕ. ನಂಗೆ ಮೊದ್ಲೇ ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ ಅಂದ್ರೆ ಯಾವಾಗ್ಲೂ ಎಲ್ಲಿ ಡಾಗ್ಸ್ ಕಾಣಿಸಿದ್ರು ಆಸೆ ಮಾಡೋದು, ಆ ತರ ಮಾಡ್ತಿರ್ತೀನಿ. ಅಂದ್ರೆ ಹಾಸ್ಟೆಲ್ ಅಲ್ಲಿ ಇದ್ದಾಗ ಯಾವ್ದಾದ್ರು ಸ್ಟ್ರೀಟ್ ಡಾಗ್ಸ್ ಕಾಣಿಸಿದ್ರೆ ಅಂದ್ರೆ ಕಾಲೇಜಿಗೆ ಹೋಗೋಳು ಯಾವ್ದಾದ್ರು ಶಾಪಲ್ಲಿ ಏನಾದ್ರು ಬಿಸ್ಕೆಟ್ಸ್ ತಗೊಂಡ್ ಹಾಕ್ತಿದ್ದೆ. ಅವಾಗ ಅಂದ್ರೆ ಖುಷಿ ಆಗ್ತಿತ್ತು. ಬಟ್ ಇವತ್ತು ತುಂಬಾ ಖುಷಿ ಆಯ್ತು. ನಿಮ್ಮನೇಲೂ 4 ಡಾಗ್ಸ್? ನಮ್ಮನೇಲಿ 4 ಡಾಗ್ಸ್ ಇದೆ. ಅಂದ್ರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ತುಂಬಾ ಇಷ್ಟ ನಾಯಿ ಅಂದ್ರೆ. ನೋಡಿದ್ದೇವೆ ಆಕ್ಚುಲಿ ಅವ್ರ ಮನೇಲಿರೋ ಡಾಗ್ಸ್ ಹೆಂಗಂದ್ರೆ ಮಕ್ಳ ತರ ನೋಡ್ತಾರೆ ಅವರು. ನಾವು ನೋಡಿದೇವೆ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಅವ್ರ ಬೆಡ್ ಮೇಲೆ ಕೂಸ್ಕೊಳ್ಳೋದು, ಆಸೆ ಮಾಡೋದು, ಅದನ್ನೆಲ್ಲ ನೋಡ್ಬಿಟ್ಟು ನಮಗೂ ಖುಷಿ ಆಗಿದೆ ಆಕ್ಚುಲಿ. ಅಂದ್ರೆ ನಾವು ಡಾಗ್ಸ್ ಅನ್ನೋ ತರ ನೋಡಲ್ಲ, ಮಕ್ಳು ತರ ಅಷ್ಟು ಇದ್ ಮಾಡ್ತೀವಿ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಕ್ಕ, ಇವತ್ತಿನ ಇನಿಷಿಯೇಟಿವ್ ಏನ್ ಅನ್ಸ್ತು ನಿಮಗೆ? ನಾಯಿಗಳಿಗೆ ಫುಡ್ ಹಾಕಿದಕ್ಕೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅಂದ್ರೆ ಡಾಗ್ಸ್ ನಾನು ಇಷ್ಟಪಡ್ತೀನಿ, ತುಂಬಾ ಖುಷಿ ಆಯ್ತು. ಇದು ಆಕ್ಚುಲಿ ನನ್ನ ಹಸ್ಬೆಂಡ್ ಇದಕ್ಕೆ ಇನ್ಸ್ಪಿರೇಷನ್. ಸೊ ಅವರಿಗೆ ಡಾಗ್ಸ್ ಅಂದ್ರೆ ಸ್ಟ್ರೀಟ್ ಡಾಗ್ಸ್ ಎಲ್ಲ ತುಂಬಾ ಇಷ್ಟ. ಸೊ ಯಾವಾಗ್ಲೂ ಹೇಳ್ತಿರೋರು,
ಹಾಕು ಡಾಗ್ಸಿಗೆಲ್ಲ ಅಂತ ಅನ್ನೋರು. ಬಟ್ ಯಾವತ್ತೂ ಆ ಕೆಲಸ ಮಾಡಿಲ್ಲ, ಸುಳ್ಳು ಹೇಳೋದು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಂಗೆ ತುಂಬಾ ಖುಷಿ, ಸೀರಿಯಸ್ಲಿ ತುಂಬಾನೇ ಖುಷಿ.